ಅವರಿಬ್ಬರು ಯಾವಾಗಲೂ ಹಾಗೆ. ಅದೆಷ್ಟು ಜಗಳ ಮನಸ್ತಾಪಗಳು ಬಂದರೂ ಸ್ವಲ್ಪದರಲ್ಲೇ ಮುಗಿಸಿಕೊಂಡು ಮತ್ತೆ ಮೊದಲಿನಂತೆ ಆಗುತ್ತಾರೆ. ಇದೇ ಅವರ ಪ್ರೀತಿಯ ಆಳ. ಆದರೆ ಪ್ರತಿ ಬಾರಿಯೂ ಹಾಗೆ ಆಗುವುದಿಲ್ಲ ಅಲ್ಲವಾ? ಒಮ್ಮೊಮ್ಮೆ ಶಾಶ್ವತವಾಗಿ ದೂರ ಆಗಲೂಬಹುದು. ಅವನು ತಿಂಡಿ ತಿಂದು ನಡೆದರೆ ಮನೆಯಲ್ಲಿನ ಗಂಡಸರೆಲ್ಲ ಒಬ್ಬೊಬ್ಬರೇ ಕೆಲಸದ ಕಡೆ ಮುಖ ಮಾಡಿದರು. ಖುಷಿ ತಿಂಡಿ ತಿನ್ನುತ್ತಿದ್ದ ತನ್ನ ಅತ್ತೆಯಂದಿರ ಬಳಿ ಅವಳು ಹೊರಗೆ ಹೋಗುವ ವಿಷಯ ಹೇಳಿದಾಗ ಹುಷಾರು, ಬೇಗ ಬಂದು ಬಿಡು ಅನ್ನುತ್ತಾ ಒಪ್ಪಿಗೆ ಕೊಟ್ಟರು. ರಿಯಾ ಶ್ರವಣ್ ಜೊತೆ ಹಾಸ್ಪಿಟಲ್ಗೆ ಚೆಕಪ್ಗೆ ಅಂತ ನಡೆದರೆ ಬಿಂದು ಖುಷಿ ತಿಂಡಿ ಮುಗಿಸಿ ತಮ್ಮ ಕೆಲಸ ಮುಗಿಸಿಕೊಂಡರು. ಖುಷಿ ರೆಡಿಯಾಗಿ ಅವರೆಲ್ಲರಿಗೂ ತಿಳಿಸಿ ಪೂರ್ಣಿಗೆ ಕಾಲ್ ಮಾಡಿ ಅವಳು ಹೊರಟಳು. ಹೆಂಗಸರೆಲ್ಲ ಅದು ಇದು ಮಾತನಾಡುತ್ತಾ ಸಮಯ ಸರಿಸುತ್ತಿದ್ದರು. ಬಿಂದು ಮಗನ ಜೊತೆ ರೂಮ್ನಲ್ಲಿ ಕುಳಿತಿದ್ದಳು. ಅವಳದ್ದೇ ಪ್ರಪಂಚದಲ್ಲಿ. ಪೂರ್ಣಿ ಜೊತೆ ಮಾತನಾಡುತ್ತಾ ಸೀರೆ ಒಡವೆ ಅಂತ ಅವಳ ಜೊತೆ ಒಂದೊಂದು ಅಂಗಡಿಗೆ ತಿರುಗುತ್ತಾ ಅವಳಿಗೆ ಬೇಕಿದ್ದ ಪ್ರತಿಯೊಂದು ತಾನೇ ಖುದ್ದು ಆರಿಸುತ್ತಾ ಸ್ನೇಹಿತೆಯ ಶಾಪಿಂಗ್ ಮುಗಿಸಿದಳು. ಅವಳ ಫೋನ್ ರಿಂಗ್ ಆಗಲು ವೇದನ ಕರೆ ನೋಡಿ ನಗುತ್ತಾ ಸ್ವೀಕರಿಸಿದಳು. ಹಲೋ, ಹೇಳಿ, ಎಲ್ಲಿದ್ದೀಯಾ? ಹೇಳಿದ್ನಲ್ಲ ಶಾಪಿಂಗ್ ಹೋಗ್ತೀನಿ ಅಂತ. ನಾನು ಪೂರ್ಣಿ ಇಬ್ಬರು. ಮುಗೀತಾ? ಇನ್ನೂ ಇದೆಯಾ? ಇವಾಗ ಮುಗೀತು. ಜ್ಯೂಸ್ ಸೆಂಟರ್ನಲ್ಲಿ ಇದ್ದೀವಿ. ಓಕೆ, ನೀವು ಅಲ್ಲೇ ಇರಿ, ರಿಷಿ ಬರ್ತಾನೆ ಅಂದಾಗ ಯಾಕೆ ಅಂದಳು. ಅವನು ಬಂದು ಪೂರ್ಣಿನ ಡ್ರಾಪ್ ಮಾಡಿ ನಿನ್ನ ಕರ್ಕೊಂಡು ಬರ್ತಾನೆ. ಬೇಗ ಮನೆಗೆ ಬನ್ನಿ. ರಿಷಿ ಯಾಕೆ? ನಾನು ಬರ್ತೀನಿ ಬಿಡಿ, ಮತ್ತೆ ನೀವು ಮನೆಯಲ್ಲಿದ್ದೀರಾ ಅಂದಳು. ಅಂದ ವೇದ. ಅವನ ಧ್ವನಿ ಎಂದಿಗಿಂತ ಇಂದು ತುಂಬ ಗಂಭೀರವಾಗಿತ್ತು. ಅರ್ಥೈಸಿಕೊಂಡ ಖುಷಿ ಸರಿ ಅಂದಳಷ್ಟೆ. ಏನು ಅಂದ ಪೂರ್ಣಿಗೆ ಎಲ್ಲ ಹೇಳಿದಾಗ ಅವರಿಬ್ಬರು ಮನೆ ಶಾಪಿಂಗ್ ಅಂತ ಮಾತನಾಡುವಾಗ ಬಂದ ರಿಷಿ ಜಾಸ್ತಿ ಏನು ಮಾತಾಡದೆ ಪೂರ್ಣಿಯನ್ನು ಡ್ರಾಪ್ ಮಾಡಿ ಖುಷಿಯನ್ನು ಮನೆ ಕಡೆ ಕರೆದುಕೊಂಡು ಹೋಗಿದ್ದ. ನೀವೆಲ್ಲ ಏನು ಇಷ್ಟೊಂದು ಫ್ರೀ ಆಗಿದ್ದೀರಾ ಇವತ್ತು? ನಿಮ್ಮ ಅಣ್ಣ ಡ್ಯೂಟಿಯಿಂದ ಇಷ್ಟು ಬೇಗ ಬಂದಿದ್ದಾರೆ ಅಂದವಳ ಕಡೆ ನೋಡಿ. ಎಲ್ಲರೂ ಮನೆಯಲ್ಲಿ ಇದ್ದಾರೆ ಅತ್ತಿಗೆ, ನೀವು ಒಬ್ಬರೇ ಇಲ್ಲ ಅಷ್ಟೆ. ಹೌದಾ, ಯಾಕೆ? ಬೆಳಿಗ್ಗೆಲ್ಲ ಡ್ಯೂಟಿ ಮೇಲೆ ಹೋಗಿದ್ರಲ್ಲ. ಗೊತ್ತಾಗುತ್ತೆ ಬನ್ನಿ ಅತ್ತಿಗೆ ಅಂದು ಕಾರು ಓಡಿಸುತ್ತಿದ್ದ. ಸ್ವಲ್ಪ ಸಮಯಕ್ಕೆ ಕಾರ್ ಮನೆ ಮುಂದೆ ನಿಂತಿತ್ತು. ಕೆಳಗೆ ಇಳಿದು ನಡೆದವಳಿಗೆ ಅಲ್ಲಿನ ಹೂದಾನಿಗಳೆಲ್ಲ ಬಿದ್ದು ಹೊಡೆದಿರೋದು ಕಾಣಿಸಿತು. ಇದೇನು ಹೀಗಾಗಿದೆ? ಗಿಡಗಳನ್ನೆಲ್ಲ ಯಾರು ಹಾಳು ಮಾಡಿದ್ದು ಅನ್ನುತ್ತಾ ಒಳಗೆ ಅಡಿ ಇಟ್ಟವಳಿಗೆ ಕಾಣಿಸಿದ್ದು ಮನೆಯ ಒಳಗಿನ ದೃಶ್ಯ. ವೇದ ಕೋಪದಲ್ಲಿ ಬುಸುಗುಡುತ್ತಾ ಕುಳಿತಿದ್ದ. ಅವನ ಪಕ್ಕ ಮನೆಯ ಗಂಡಸರೆಲ್ಲ ಕುಳಿತಿದ್ದರು. ಎಲ್ಲ ವಸ್ತುಗಳು ಮನೆಯ ಹಾಲ್ ತುಂಬ ಚಲ್ಲಾಪಿಲ್ಲಿಯಾಗಿ ಕೆಳಗೆ ಬಿದ್ದು ಹೊಡೆದು ಹೋಗಿದ್ದವು. ಆ ದೊಡ್ಡ ಮನೆಯ ತುಂಬ ಹೊಡೆದ ವಸ್ತುಗಳು, ಗಾಜಿನ ಚೂರುಗಳೇ ಬಿದ್ದಿವೆ. ಎಲ್ಲವನ್ನು ನೋಡುತ್ತಾ ಇನ್ನೊಂದೆಡೆ ನಿಂತಿದ್ದ ಹೆಂಗಸರ ಬಳಿ ನಡೆದು ನಿಂತಳು. ಅವಳು ಬಂದಿದ್ದು ತಿಳಿದರೂ ಅವಳ ಕಡೆ ನೋಡದೆ ಕುಳಿತಿದ್ದ ವೇದನ ಚಿತ್ತ ಎದುರಿಗಿದ್ದ ಟೇಬಲ್ ಮೇಲೆಯೇ ಇತ್ತು. ಸೋಫಾ ಮೇಲೆ ಕುಳಿತು ಎರಡು ಕೈಗಳನ್ನು ಬೆಸೆದು ಕುಳಿತಿದ್ದ ವೇದನ ಮುಖ ಕೋಪದಿಂದ ತುಂಬಿತ್ತು. ಅವನು ದವಡೆ ಬಿಗಿದು ಕುಳಿತಿದ್ದುದು ನೋಡುತ್ತಾ ಎಲ್ಲರೂ ಸೂಜಿ ಬಿದ್ದರೂ ಕೇಳಿಸುವಷ್ಟು ಮೌನವಾಗಿ ನಿಂತಿದ್ದರು. ಇಡೀ ಮನೆಯವರ ನೋಟ ಇದ್ದಿದ್ದು ಅವನ ಮೇಲೆಯೇ. ಎಲ್ಲರೂ ಒಮ್ಮೆ ನೋಡಿದಳು. ಮನೆಯೇ ಹೇಳುತ್ತಿತ್ತು ಏನೋ ಗಲಾಟೆ ಆಗಿದೆ ಅಂತ. ಎಲ್ಲರ ಮುಖಗಳು ಗಾಬರಿಯಲ್ಲೇ ಭಯದಲ್ಲೇ ಇರುವಂತೆ ಕಾಣುತ್ತಿತ್ತು. ವೇದ ಮಾತ್ರ ಉರಿಯುವ ಸೂರ್ಯನಾಗಿದ್ದ. ಅವನ ಕೋಪದ ತೀವ್ರತೆಗೆ ಗಂಟಲ ನರಗಳು ಹುಬ್ಬಿ ಎಲ್ಲರಿಗೂ ಕಾಣುತ್ತಿರಲು, ವೇದ, ಇವಾಗ ಆಗಿದ್ದು ಆಗಿದೆ, ನೀನು ಜೋಪಾನ ಕಂದ ಅಂದರು ಕುಸುಮ ಅವರು ಅವನ ಕೋಪವನ್ನು ಕಡಿಮೆ ಮಾಡಲು. ಹೌದು ವೇದ, ಎಲ್ಲ ಗಲಾಟೆ ಮುಗಿದು ಹೋಗಿದೆ, ನೀನು ಮತ್ತೆ ಅವರ ತಂಟೆಗೆ ಹೋಗಬೇಡ ಅಂದ ಅವನ ದೊಡ್ಡಪ್ಪನ ಮಾತಿಗೆ. ಅವರು ನನಗೆ ಏನೇ ಮಾಡಿದ್ರು ನಾನು ಸುಮ್ಮನೆ ಇರ್ತಿದ್ದೆ. ಆದರೆ ಯಾವಾಗ ನನ್ನ ಮನೆಯವರೆಗೂ ಬಂದರೋ ಅವರ ಗ್ರಹಚಾರ ಕೆಟ್ಟಿದೆ ಅಂತಾನೆ ಲೆಕ್ಕ. ಜೋರಾಗಿ ನುಡಿದವನ ಧ್ವನಿ ಮನೆ ತುಂಬ ಮಾರ್ದನಿಸಿತು. ಸುಮ್ಮನೆ ಇರ್ತೀಯಾ? ನಿನ್ನ ಕೋಪ ಕಡಿಮೆ ಮಾಡ್ಕೊ. ಇವಾಗ ಬರೀ ಎಚ್ಚರಿಕೆ ಕೊಟ್ಟು ಹೋಗಿದ್ದಾರೆ ಅಷ್ಟೇ. ಸದ್ಯ ಯಾರ ಪ್ರಾಣಕ್ಕೂ ಅಪಾಯ ಮಾಡಿಲ್ಲ. ನೀನು ಅವರ ತಂಟೆಗೆ ಹೋಗಬೇಡ ಕಣೋ. ನಿಂಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾವೇನು ಮಾಡೋದು ಅಂದರು ಅವನ ಅಪ್ಪ. ಅದೇ ಹೇಳಿ ಅವನಿಗೆ, ಮನೆಯಲ್ಲಿ ಯಾರೂ ಇಲ್ಲದಾಗ ನುಗ್ಗಿ ಗಲಾಟೆ ಮಾಡಿದವರಿಗೆ ಪ್ರಾಣ ತೆಗೆಯೋದು ದೊಡ್ಡ ವಿಷಯ ಅಂದರು ಅಳುತ್ತಾ ಅವನ ಅಮ್ಮ. ಬಿಂದು ಎಲ್ಲರಿಗೂ ಜ್ಯೂಸ್ ಹಿಡಿದು ಬಂದು ಕೊಡುತ್ತಾ ವೇದನ ಮುಂದೆ ಬಂದವಳಿಗೆ ಅವನನ್ನು ಮಾತನಾಡಿಸಲು ಭಯ. ವೇದ, ಜ್ಯೂಸ್ ತಗೋ ಅನ್ನುವ ನಡುಗುವ ಧ್ವನಿಯಲ್ಲಿ ಹೇಳಿ ಅಲ್ಲಿ ನಿಲ್ಲದೆ ಹೋಗಬೇಕು ಅನ್ನುತ್ತಿದ್ದವಳ ಕೈ ಹಿಡಿದು ತನ್ನೆಡೆ ತಿರುಗಿಸಿಕೊಂಡ ಅವಳ ಮುಖ ನೋಡಿದ. ಅವಳ ಕೆನ್ನೆ ಮೇಲೆ ಮೂಡಿದ್ದ ಕೈ ಬೆರಳಚ್ಚು ನೋಡಿ ಅವನಿಗೆ ಇನ್ನಷ್ಟು ಕೋಪ ಉಕ್ಕಿ ಬಂದಿತ್ತು. ಸಾರಿ ಅತ್ತಿಗೆಮ್ಮ ಅಂದನಷ್ಟೆ. ವೇದ, ಅವರು ಯಾರೋ ಮಾಡಿದ ಗಲಾಟೆಗೆ
ನೀನು ಯಾಕೆ ಸಾರಿ ಕೇಳ್ತೀಯಾ? ಅವರು ಗಲಾಟೆ ಮಾಡೋಕೆ ಮೂಲ ಕಾರಣ ನಾನೇ ಅಲ್ವಾ, ಅದಕ್ಕೆ ಬೇಜಾರಾಗ್ಬೇಡ ಅಂದು ಅವನ ಕೆನ್ನೆ ಸವರಿ ಅಲ್ಲಿಂದ ಸರಿದವಳ ಕಣ್ಣಲ್ಲಿ ತೆಳುವಾಗಿ ನೀರಾಡಿತು. ಅವಳ ಮುಂದೆ ನಿಂತಿದ್ದ ಹುಡುಗನ ಕಣ್ಣಂಚು ಕೂಡ ಒದ್ದೆಯಾಗಿತ್ತು. ಅತ್ತಿಗೆ ಅಂದರೆ ವಿಶೇಷವಾದ ಪ್ರೀತಿ ಅವನಿಗೆ. ಅವಳ ಕೆನ್ನೆ ಮೇಲಿನ ಏಟು ಅವನನ್ನು ಮತ್ತಷ್ಟು ಕೆಣಕಿತ್ತು. ಶಶಾಂಕ್, ಕೆಲಸದವರನ್ನು ಕರೆದು ಎಲ್ಲ ಕ್ಲೀನ್ ಮಾಡಿಸು, ಹಾಳಾಗಿರೋ ವಸ್ತುಗಳನ್ನೆಲ್ಲ ನೋಡಿ ತೆಗೆದು ಬೇರೆದು ತರಿಸು ಅಂದು ಅಲ್ಲಿಂದ ಕೋಪದಲ್ಲಿ ಹೊರಟವನನ್ನು ತಡೆದಿದ್ದು ಅಹಲ್ಯ ಅವರ ಕೂಗು. ವೇದ, ನೋಡು, ಮತ್ತೆ ಹೋಗಿ ಅವರ ಹತ್ರ ಗಲಾಟೆ ಮಾಡಿಕೊಂಡು ಸಮಸ್ಯೆ ದೊಡ್ಡದು ಮಾಡಬೇಡ ಮಗನೇ. ಈ ಮನೆಯಲ್ಲಿ ಎಲ್ಲರ ಜೀವಗಳು ಮುಖ್ಯ. ಯಾರಿಗಾದರೂ ನೋವಾದರೆ ಅದನ್ನು ಎಲ್ಲರೂ ಅನುಭವಿಸ್ತೀವಿ ಕಂದ. ನನ್ನ ಮಾತು ಕೇಳು, ಈ ಕೆಲಸ ಬಿಟ್ಟು ಬಿಡು. ಅಮ್ಮ, ಅದೆಲ್ಲ ಸಾಧ್ಯನೇ ಇಲ್ಲ. ನಾನು ಮೊದಲಿಂದಾನು ಸತ್ಯದ ಹಾದಿಯಲ್ಲಿ ಬಂದವನು. ನನ್ನ ಮುಂದೆ ಯಾರೇ ಇದ್ದರೂ ನಾನು ಹಿಂದೆ ಸರಿಯೋ ಮಾತಿಲ್ಲ. ಅವರ ಕರ್ಮಕಾಂಡ ನನ್ನಿಂದ ಇಲ್ಲಿ ಬಯಲಿಗೆ ಬರುತ್ತೋ ಅಂತಾನೆ ನನ್ನ ಮೇಲೆ ಒಂದಲ್ಲ ಒಂದು ರೀತಿ ಕೆಡುಕು ಮಾಡ್ತಾನೆ ಇದ್ದಾರೆ. ಅದಕ್ಕೆ ಹೇಳಿದ್ದು ಈ ಕೆಲಸ ಬಿಟ್ಟು ಬಿಡು ಅಂತ. ಬಿಡಲ್ಲ ಅಮ್ಮ. ಅವರಿಗೆಲ್ಲರಿಗೂ ಬುದ್ಧಿ ಕಲಿಸುವವರೆಗೂ ನನಗೆ ಸಮಾಧಾನ ಇಲ್ಲ. ವೇದ, ನಿಮ್ಮ ಅಮ್ಮ ಹೇಳಿದ್ದು ಮಾತು ಕೇಳು. ಅಪ್ಪ, ನೀವು ಹಾಗೆ ಹೇಳ್ತಿದ್ದೀರಾ? ಅವರು ನನ್ನ ಮನೆಗೆ ನುಗ್ಗಿ ಗಲಾಟೆ ಮಾಡಿ ನನ್ನ ಹತ್ತಿಗೆ ಮೇಲೆ ಕೈ ಮಾಡಿದ್ದಾರೆ. ಅದಕ್ಕೆ ಅವರ ಮೈ ಮೂಳೆ ಮುರಿಯುವವರೆಗೂ ನನಗೆ ಸಮಾಧಾನ ಇಲ್ಲ ಅಂದವನ ಮಾತಿಗೆ ಅವರಿಗೆ ಬುದ್ಧಿ ಕಲಿಸೋಕೆ ಹೋಗಿ ನಮಗೆ ಇನ್ನಷ್ಟು ನೋವು ಕೊಡಬೇಡ. ನಿಂಗೆ ಏನಾದರೂ ಆದರೆ ನಾವೇನು ಮಾಡೋದು? ಈ ಹುಡುಗಿ ಮುಖ ನೋಡು, ಅವಳು ಏನು ಮಾಡಬೇಕು ಅಂದರು ಅಳುತ್ತಾ, ಖುಷಿ ಕಡೆ ತೋರಿಸುತ್ತಾ. ಅವನೇನು ಹೇಳದೆ ನಿಂತಾಗ ಮನೆಯವರೆಲ್ಲ ಸುಮ್ಮನಿದ್ದರು. ಅವನ ಅಪ್ಪ ಅಮ್ಮ ಅವನಿಗೆ ಬೈಯುತ್ತಿದ್ದರು. ಕಾರಣ, ಮುಂದೆ ನಮ್ಮ ಮಗನಿಂದ ಮನೆಯಲ್ಲಿ ಯಾರಿಗೂ ತೊಂದರೆ ಆಗಬಾರದು, ಅವನನ್ನು ಯಾರು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬಾರದು ಅಂತ ಅವರ ಅಭಿಪ್ರಾಯ. ಅದಕ್ಕಾಗಿ ಅವನ ಕೆಲಸವನ್ನು ವಿರೋಧಿಸುತ್ತಿದ್ದರು. ನೀವು ಯಾಕೆ ಹೀಗೆ ನನಗೆ ಅಡ್ಡ ಆಗ್ತಿದ್ದೀರಾ? ನನ್ನ ಮನೆಯವರಿಗೆ ತಂಟೆಗೆ ಬಂದರೆ ನಾನು ಸುಮ್ಮನೆ ಇರಬೇಕಾ? ಅವರಿಗೆಲ್ಲ ಈ ವೇದಾಂತ ಯಾರು ಏನು ಅಂತ ತೋರಿಸದೆ ಬಿಡೋದಿಲ್ಲ ನಾನು ಅಂದವನಿಗೆ, ವೇದ, ಇನ್ಮೇಲೆ ನೀನು ಆ ರೌಡಿಗಳ ಸಹವಾಸಕ್ಕೆ ಹೋದರೆ ನನ್ನ ಯಾವತ್ತೂ ಮಾತಾಡಿಸ್ಬೇಡ. ನಿನ್ನ ಹೆತ್ತು ಒತ್ತು ಸಾಕಿದ ಒಂದು ಕೃತಜ್ಞತೆಗಾದರೂ ನಾನು ಹೇಳಿದ ಒಂದು ಕೆಲಸ ಮಾಡೋ ಅಂತ ಅವರಮ್ಮ ಅಳುತ್ತಾ ಕೇಳಿದಾಗ ಎದುರಿಗಿದ್ದ ಮರದ ಕೆತ್ತನೆ ಹೂದಾನಿ ಇಡುವುದನ್ನು ಕೋಪದಲ್ಲಿ ಕಾಲಲ್ಲಿ ಹೊದ್ದು ಅತ್ತಿತ್ತ ತಿರುಗುತ್ತಾ ಅಲ್ಲೇ ನಿಂತಿದ್ದ. ನೀನು ಯಾಕೆ ಅವನನ್ನು ಕಟ್ಟಿ ಹಾಕ್ತೀಯ ಅಹಲ್ಯ? ಅವನ ಕರ್ತವ್ಯ ಅವನು ಮಾಡಲಿ ಅಂದರು ಆ ಮನೆಯ ಹಿರೀ ಜೀವ ಈಶ್ವರ್ ಚಂದ್ರರವರು. ಅಪ್ಪ, ನೀವು ಏನು ಹೇಳ್ತಿರೋದು? ಶರತ್, ನಿನ್ನ ಮಗ ಅವನ ಕೆಲಸವನ್ನು ತುಂಬ ಶ್ರದ್ಧೆಯಿಂದ ಮಾಡ್ತಿದ್ದಾನೆ. ಅದಕ್ಕೆ ಅಡ್ಡ ದಾರಿಯಲ್ಲಿ ಇರೋರಿಗೆ ಅವನನ್ನು ಕಂಡರೆ ಭಯ. ಅಲ್ಲದೆ ಅವನ ಕರ್ತವ್ಯಕ್ಕೆ ನೀವು ಯಾಕೆ ಅಡ್ಡಿ ಆಗ್ತಿದ್ದೀರಾ? ನನ್ನ ಮೊಮ್ಮಗ ಯಾವತ್ತೂ ಸತ್ಯದ ಹಾದಿ ಬಿಟ್ಟು ನಡೆದವನಲ್ಲ. ನಮ್ಮ ಮನೆಯ ಹೊಸ್ತಿಲು ತುಳಿದು ಗಲಾಟೆ ಮಾಡಿದವರ ಮೈಗೆ ಹೇರಿರೋ ಕೊಬ್ಬು ಇಳಿಸೋದು ಅವನಿಗೆ ಗೊತ್ತಿದೆ. ನೀವು ಅವನ ಕೋಪವನ್ನು ಮತ್ತೆ ಮತ್ತೆ ಕೆಣಕೋದಿಕ್ಕೆ ಹೋಗಬೇಡಿ. ಮಾವ, ಅವನಿಗೆ ಏನಾದರೂ ಆದರೆ? ಅಹಲ್ಯ, ನೀನು ಎತ್ತಿರೋದು ಬೆಂಕಿ ಅಂತ ಮಗನನ್ನು. ಅವನಿಗೆ ಯಾವ ತೊಂದರೆ ಆಗಲ್ಲ. ಎಷ್ಟು ಎಲ್ಲ ದುಷ್ಟಗ್ರಹಗಳು ಸೇರಿ ಅವನ ಸುತ್ತ ಸುತ್ತಿದ್ರು ಅವರನ್ನು ನಾಶ ಮಾಡುವ ಧೈರ್ಯ ಎದೆಗಾರಿಕೆ ನನ್ನ ಮೊಮ್ಮಗನಿಗಿದೆ. ಹೌದು ಅಪ್ಪ, ನಮ್ಮ ವೇದ ಯಾರ ಮುಂದೇನೂ ಸೋಲೋದಿಲ್ಲ. ಅವನು ಏನು ಅಂತ ನಮಗೆಲ್ಲ ಗೊತ್ತು ಅಂದರು ಅವನ ದೊಡ್ಡಪ್ಪ. ಹೌದು ಅಂದವರೇ ವೇದನ ಎದುರು ನಿಂತು ತಲೆ ಸವರುತ್ತಾ 10 ನರಿಗಳು ಸೇರಿ ಒಂದು ಸಿಂಹನ ಬೇಟೆ ಆಡಬಹುದು ಅಂತ ಅಂದ್ಕೊಂಡ್ರೆ ಅದು ಅವುಗಳ ಭ್ರಮೆ ಕಂದ. ಸಿಂಹ ಯಾವತ್ತಿದ್ರೂ ಸಿಂಹನೇ. ಒಂಟಿಯಾಗಿ ಇದ್ದಾಗಲೇ ಅದರ ಶಕ್ತಿ 2 ಪಟ್ಟು ಜಾಸ್ತಿ ಇರುತ್ತೆ ಅಂತ ಆ ನರಿಗಳಿಗೆ ತೋರಿಸುವೇದ. ನಿನ್ನ ಮನೆ ಬಾಗಿಲಿಗೆ ಕಾಲಿಟ್ಟವರ ಕಾಲು ಮುರಿದು ಬಾ ಅಂದರು ಅವನ ತಾತ. ಅಜ್ಜ ಅಂದು ಅಲ್ಲಿ ನಿಲ್ಲದೆ ಹೊರ ನಡೆದವನ ಕೋಪ ನೆತ್ತಿಗೆ ಬಂದಿತ್ತು. ಬೈಕ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ನಡೆದ ಅವನು. ಅಡುಗೆ ಮನೆಯಲ್ಲಿ ಕುಳಿತಿದ್ದ ಬಿಂದು ಬಳಿ ಬಂದ ಖುಷಿ, ಏನಾಯಿತು ಅಕ್ಕ, ಏನಿದೆಲ್ಲ ಅಂದಾಗ, ನೀನು ಹೋದ ಮೇಲೆ ಸ್ವಲ್ಪ ಹೊತ್ತಿಗೆ ಮನೆಗೆ ರೌಡಿಗಳು ನುಗ್ಗಿದ್ರು ಖುಷಿ ಅಂದು ನಡೆದ ಘಟನೆ ವಿವರಿಸಿದಳು. ಖುಷಿ ಮನೆಯಿಂದ ಆಚೆ ಬಂದ ನಂತರ ಸ್ವಲ್ಪ ಹೊತ್ತಿಗೆ ಮನೆಗೆ ರುದ್ರ ಕಡೆಯ ರೌಡಿಗಳು ವೇದನ ಮನೆಗೆ ಬಂದಿದ್ದರು. ಹೊರಗಿದ್ದ ಗಿಡ ಹೂದಾನಿ ಎಲ್ಲ ಹೊಡೆದು ಹಾಕಿ ಒಳಗೆ ಬಂದವರನ್ನು ನೋಡಿ, ಯಾರು ನೀವೆಲ್ಲ ಹೀಗೆ ಮನೆ ಒಳಗೆ ಹೇಳದೆ ಬರ್ತಿದ್ದೀರಾ ಅಂದರು ಜಾನಕಿ. ಎಲ್ಲಿ ಆ ನೀನು ಪೊಲೀಸ್ ಮಗ, ಅವನಿಗೆ ಹೇಳು ನಮ್ಮ ತಂಟೆಗೆ ಬರಬಾರ್ದು ಅಂತ ಅಂದ ಒಬ್ಬ ದಡೂತಿ ವ್ಯಕ್ತಿ. ನೀನು ಯಾರು ಅಂದರು ಕುಸುಮ. ನಾವು ಯಾರ? ಈ ಸಿಟಿಯಲ್ಲಿ ಮೆರೀತಾ ಇರೋ ರೌಡಿಗಳು. ನಿಮ್ಮ ಮಗ ನಮ್ಮ ಬಾಸ್ ತಂಟೆಗೆ ಪದೇ ಪದೇ ಬಂದು ಅವರಿಗೆ ತುಂಬ ತೊಂದರೆ ಕೊಡ್ತಿದ್ದಾನೆ. ಅವನನ್ನೇ ಮುಗಿಸುವ ಪ್ಲಾನ್ ಇತ್ತು. ಒಮ್ಮೆ ಎಚ್ಚರಿಕೆ ಕೊಟ್ಟು ನೋಡೋಣ ಅಂತ. ಅವನ ಜೊತೆಗಿದ್ದ ಹುಡುಗರಿಗೆಲ್ಲ ಮನೆಯಲ್ಲಿ ಇದ್ದ ಅಲಂಕಾರಿಕ ವಸ್ತುಗಳನ್ನು ಹೊಡೆದು ಹಾಕಿದಾಗ ಅದರ ಶಬ್ದಕ್ಕೆ ಮಗುವನ್ನು ಮಲಗಿಸಿ ಕುಳಿತಿದ್ದ ಬಿಂದು ಕೆಳಗೆ ಬಂದಳು. ನಿಮಗೆ ಅಷ್ಟು ಧೈರ್ಯ ಇದ್ದರೆ ಹೋಗಿ ನಮ್ಮ ಮಗ ಸ್ಟೇಷನಲ್ಲಿ ಇದ್ದಾನೆ, ಅವನ ಹತ್ರ ನಿಮ್ಮ ಮಾತು ಹೇಳಿ. ನಮ್ಮ ಮನೆಗೆ ಯಾಕೆ ಬಂದಿದ್ದೀರಾ ಅಂದರು ಕುಸುಮ.
ನಿಮ್ಮ ಮಗನಿಗೆ ಹೇಳಿದರೆ ಅರ್ಥ ಆಗ್ತಿಲ್ಲ. ಅವನು ಇನ್ನೂ ಜಾಸ್ತಿನೇ ಮಾಡ್ತಿದ್ದಾನೆ. ಅದಕ್ಕೆ ನಿಮಗೆ ಹೇಳ್ತಿದ್ದೀವಿ. ನೀವು ಅವನಿಗೆ ಬುದ್ಧಿ ಹೇಳಿ ಸುಮ್ಮನಿರೋಕೆ ಹೇಳಿದರೆ ನಿಮ್ಮ ಮಗ ನಿಮ್ಮ ಎದುರು ಜೀವಂತವಾಗಿ ಇರ್ತಾನೆ. ಇಲ್ಲ ಅಂದರೆ ಅವನ ಹೆಣ ಸಿಗುತ್ತೆ ನಿಮಗೆ. ಅವನನ್ನು ಮುಟ್ಟುವ ಧೈರ್ಯ ಇಲ್ಲ ಅಂತ ಇಲ್ಲಿ ಬಂದು ಬಾಯಿ ಬಡ್ಕೊಳ್ತಾ ಇದ್ದೀರಾ? ನಿಮಗೆಲ್ಲ ಅಷ್ಟು ಧೈರ್ಯ ಇದ್ದರೆ ಅವನು ಇದ್ದಾಗ ಬನ್ನಿ ಅಂದಳು ಬಿಂದು. ನೀನು ಅವನಿಗೆ ಏನಾಗಬೇಕು? ಅವನ ಹೆಂಡತಿಯಲ್ಲಿ ಅಂದ ಒಬ್ಬ. ನಿಮಗೆ ಯಾಕೆ ಅದೆಲ್ಲ? ಇಲ್ಲಿಂದ ಮೊದಲು ಆಚೆ ಹೋದರೆ ಸರಿ. ಇಲ್ಲಾಂದ್ರೆ ಏನು ಮಾಡ್ತೀರಾ? ನಮ್ಮ ಮಗನಿಗೆ ಹೇಳ್ತೀವಿ, ಅವನೇ ಬಂದು ನಿಮ್ಮ ಹತ್ರ ಮಾತಾಡ್ತಾನೆ ಅನ್ನಲು ನಿಮ್ಮ ಮಗ ನಮ್ಮ ಕೈಗೆ ಸಿಕ್ಕಿದ್ರೆ ಅಲ್ಲೇ ಸಾಯಿಸ್ತೀವಿ ಅಂತ ಹೇಳಿದವನ ಮಾತಿಗೆ ಕುಸುಮ ಅವರ ಕೋಪದಲ್ಲಿ ಅವನ ಕೆನ್ನೆಗೆ ಹೊಡೆದರೆ, ನನ್ನ ಮಗ ನಿಮ್ಮ ಥರ ಹೇಡಿಯಲ್ಲ. ನೀವು ಅಂಥ ದೊಡ್ಡ ರೌಡಿಗಳೇ ಆಗಿದ್ದಿದ್ರೆ ಬಂದು ಇಲ್ಲಿ ನಮ್ಮ ಹತ್ರ ಮಾತು ಆಡುವ ಬದಲು ಅವನ ಹತ್ರ ಹೋಗ್ತಿದ್ರಿ ಅಂದರು ಅಹಲ್ಯ. ಏನೇ ಮುದುಕಿ, ನನಗೆ ಹೊಡಿತೀಯಾ ಅಂತ ಕುಸುಮ ಅವರನ್ನು ಬಲವಾಗಿ ಎಳೆದು ತಳ್ಳಿದಾಗ ನೆಲದ ಮೇಲೆ ಬಿದ್ದವರನ್ನು ಸರಿಯಾಗಿ ಕೂರಿಸಿ, ಥೂ, ನೀವೆಲ್ಲ ಮನುಷ್ಯರ, ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡ್ತೀರಾ ಅಂದಳು ಬಿಂದು ಜೋರಾಗಿ. ಅವಳ ಕೆನ್ನೆಗೆ ಹೊಡೆದವ, ನಮ್ಮ ಬಾಸ್ ಬರೀ ಎಚ್ಚರಿಕೆ ಕೊಡಿ ಅಂತ ಹೇಳಿದ್ದಕ್ಕೆ ಇಷ್ಟಕ್ಕೆ ಬಿಡ್ತಾ ಇರೋದು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿಮ್ಮೆಲ್ಲರನ್ನು ಪರಲೋಕಕ್ಕೆ ಕಳಿಸ್ತಿದ್ದೆ ಅಂದವ. ನಿಮ್ಮ ಮಗ ಇದೇ ಥರ ಮಾಡ್ತಿದ್ರೆ ಅವನ ಸಾವು ನಮ್ಮ ಕೈಯಲ್ಲೇ, ಅವನಿಗೆ ಹೇಳಿ ಅಂದು ಅಲ್ಲಿಂದ ನಡೆದರು ಎಲ್ಲ. ಬಿಂದು ಕುಸುಮ ಅವರ ಮೇಲೆ ಕೈ ಮಾಡಿ ಹೋಗಿದ್ದರು ಪಾಪಿಗಳು. ಅವರು ಹೋದ ಮೇಲೆ ಮನೆಗೆ ಬಂದ ಶಶಾಂಕ್ ಎಲ್ಲವನ್ನು ನೋಡುತ್ತಾ ರಕ್ಷಿತ್ ಹಾಗೂ ವೇದ, ರಿಷಿ ದೊಡ್ಡವರಿಗೆಲ್ಲ ಫೋನ್ ಮಾಡಿ ತಿಳಿಸಿದ್ದ. ವೇದ ಮನೆಗೆ ಬಂದ ತಕ್ಷಣ ಅವನ ಅಮ್ಮ ಮತ್ತು ಜಾನಕಿ ಎಲ್ಲರೂ ನಡೆದಿದ್ದು ಹೇಳಿದರು. ದೊಡ್ಡಮ್ಮನ ಕಡೆ ನೋಡಿದ. ನನಗೇನು ನೋವಾಗಿಲ್ಲ ವೇದ, ಆದರೆ ಇವತ್ತಿನವರೆಗೂ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳ ಮೇಲೆ, ಅದರಲ್ಲೂ ಸೊಸೆಯರ ಮೇಲೆ ಕೈ ಮಾಡಿದ ಉದಾಹರಣೆನೇ ಇಲ್ಲ. ಇವತ್ತು ಈ ಮನೆ ದೊಡ್ಡ ಸೊಸೆಗೆ ಆ ಪಾಪಿಗಳು ಹೊಡೆದು ಬಿಟ್ರು ಅಂದಾಗ ರಕ್ಷಿತ್ ಬಂದು ತನ್ನ ಹೆಂಡತಿ ಮುಖ ಎತ್ತಿ ನೋಡಲು ಅಳುತ್ತ ನಿಂತವಳ ಕೆನ್ನೆ ಮೇಲೆ ರೌಡಿಯ ಕೈ ಬೆರಳಿನ ಅಚ್ಚು ನೋಡಿ ಅವಳನ್ನು ತಬ್ಬಿಕೊಂಡು ಸಮಾಧಾನಿಸಿದ. ಬರೀ ಗಲಾಟೆ ಮಾಡಿದ್ದರೆ ಹೇಗೋ ಸುಮ್ಮನಾಗುತ್ತಿದ್ದ ವೇದ. ಆದರೆ ಅವನ ಪ್ರೀತಿಯ ಅಮ್ಮ ಅತ್ತಿಗೆ ಮೇಲೆ ಕೈ ಮಾಡಿದ್ದು ಅವನಿಗೆ ತುಂಬ ನೋವು ಕೊಟ್ಟಿತ್ತು. ಖುಷಿಯಲ್ಲಿ ಅಂದ ತನ್ನ ತಾಯಿ ಕಡೆ ನೋಡುತ್ತಾ. ಅವರು ಖುಷಿ ಹೊರಗೆ ಹೋಗಿದ್ದು ತಿಳಿಸಿದ ತಕ್ಷಣ ಕರೆ ಮಾಡಿದ ಅವಳಿಗೆ. ಇದಿಷ್ಟು ಕೇಳಿದ ಖುಷಿಗೆ ಈಗ ನಿಜವಾದ ಭಯ ಶುರುವಾಗಿತ್ತು. ತಲೆಯಲ್ಲಿ ಮನಸ್ಸಲ್ಲಿ ಓಡುತ್ತಿರೋದು ಒಂದೇ, ವೇದನಿಗೆ ಏನಾದರೂ ಆದರೆ. ಕಣ್ಣುಗಳು ತುಂಬಿ ಬಂದಿದ್ದವು. ಕಾಣದ ದೇವರಿಗೆ ಮನಸ್ಸಲ್ಲಿ ಕೈ ಮುಗಿಯುತ್ತಾ ಅವನ ಬರುವಿಕೆಗಾಗಿ ಜೀವ ಬಿಗಿ ಹಿಡಿದು ಕುಳಿತಳು. ಬೈಕ್ ಏರಿ ಬಂದವನ ಕೋಪ ಕ್ಷಣಕ್ಕೂ ಮಿತಿ ಮೀರಿ ಹೋಗುತ್ತಿತ್ತು. ಅವನ ಕೆಲಸದಲ್ಲಿ ತೊಡಕಾಡಿ ಅವನಿಗೆ ಯಾವಾಗಲೂ ಎದುರು ನಿಲ್ಲೋದೆ ಆ ರೌಡಿ. ಅವನಿಗೆ ಎಷ್ಟೇ ಬುದ್ಧಿ ಕಲಿಸಿ ಅವನನ್ನು ಮಟ್ಟ ಹಾಕಿದ್ರೂ ಮತ್ತೆ ಮತ್ತೆ ಅವನ ಹಳೆ ವರಸೆ ತೆಗೆಯುತ್ತಿದ್ದ. ಅವನ ಪರ್ಮನೆಂಟ್ ಜಾಗ ಗೊತ್ತಿದ್ದ ವೇದ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ಗೆ ಅಲ್ಲಿಗೆ ಬರಲು ಹೇಳಿ ಒಳಗೆ ನಡೆದಿದ್ದ. ಅಣ್ಣ, ಆ DCP ಬಂದ ಅಂತ ಹೇಳಿದ ತನ್ನ ಚೇಲನ ಮಾತಿಗೆ ಕುಂಟುತ್ತಾ ಒಂದೆಡೆ ಹೋಗಿ ಕುಳಿತ ರುದ್ರ. ಹೋಗ್ರೋ, ಎಲ್ಲ ಸೇರಿ ಹೊಡೆದು ಕಳಿಸಿ ಅಂತ ಹೇಳಿದಾಗ ಅವನ ಹುಡುಗರೆಲ್ಲ ಎದ್ದು ಬಂದು ಸುತ್ತಲೂ ನಿಂತರು. ಬಾಗಿಲನ್ನು ಜೋರಾಗಿ ಒದ್ದು ಒಳಗೆ ಬಂದ ವೇದ ಅಲ್ಲಿ ನಿಂತಿದ್ದ ಎಲ್ಲರನ್ನು ನೋಡುತ್ತಾ ತನ್ನ ಸೊಂಟದಲ್ಲಿದ್ದ ಬೆಲ್ಟ್ ತೆಗೆದು ಸಿಕ್ಕವರಿಗೆಲ್ಲ ಸರಿಯಾಗಿ ಬಾರಿಸಿದ. ಅಲ್ಲಿ ಸಿಕ್ಕ ಕಟ್ಟಿಗೆ ಹಿಡಿದು ಎಲ್ಲರಿಗೂ ಚರ್ಮ ಕಿತ್ತು ಹೋಗುವಂತೆ ಬಾರಿಸಿದ. ಎಷ್ಟೇ ಹೊಡೆದ್ರೂ ಅವನ ಕೋಪದ ತೀವ್ರತೆ ಮಾತ್ರ ಕಡಿಮೆ ಆಗಿರಲಿಲ್ಲ. ಎದುರಿಸಿರು ಬಿಡುತ್ತಾ ನಿಂತವನ ಕಣ್ಣಿಗೆ ಕಾಣಿಸಿದ್ದು ಮರೆಯಲ್ಲಿ ನಿಂತಿದ್ದ ರುದ್ರ. ಅವನ ಬಳಿಗೆ ಹೋಗುವ ಮುಂಚೆಯೇ ಅವನು ಅಲ್ಲಿಂದ ಹಿಂದಿನ ಬಾಗಿಲಿನಿಂದ ಪರಾರಿಯಾಗಿದ್ದ. ಅವನ ಬೆನ್ನೆತ್ತಿ ಹೋಗಬೇಕು ಅನ್ನುತ್ತಿದ್ದ ವೇದನಿಗೆ ಹಿಂದಿನಿಂದ ಹೊಡೆದನೊಬ್ಬ. ಹಿಂತಿರುಗಿ ನೋಡಿ ಮತ್ತೆ ಅವರಿಗೆಲ್ಲ ಸರಿಯಾಗಿ ಬಾರಿಸುತ್ತಾ, ಯಾವನೋ ಮನೆಗೆ ನುಗ್ಗಿ ನಮ್ಮ ಮನೆಯವರ ಮೇಲೆ ಕೈ ಮಾಡಿದ್ದು ಅಂತ ಕೋಪದಲ್ಲಿ ಅರಚಿದಾಗ ಯಾರು ಬಾಯಿ ಬಿಡಲಿಲ್ಲ. ಹೇಳಿದ್ರೆ ಸರಿ ನನ್ನ ಮಕ್ಕಳ್ರ, ಇಲ್ಲ ನಿಮ್ಮೆಲ್ಲರನ್ನು ಇಲ್ಲೇ ಜೀವಂತ ಸಮಾಧಿ ಮಾಡ್ತೀನಿ ಅಂತ ಹೇಳುತ್ತಾ ಸಿಕ್ಕದ್ರಲ್ಲಿ ಒಡೆಯುತ್ತಿದ್ದವನ ಕೋಪಕ್ಕೆ ಸಿಕ್ಕವರು ಆಗಲೇ ಅರ್ಧ ಜೀವ ಆಗಿದ್ದರು. ಕೊನೆಗೆ ಬಿಂದು ಮೇಲೆ ಕೈ ಮಾಡಿದವನ ಕಡೆ ತೋರಿಸಿ ಇವನೇ ಒಡೆದಿದ್ದು ಅಂದಾಗ ಎಲ್ಲರಿಗೂ ಮತ್ತೆ 4 ಏಟು ಕೊಟ್ಟ ವೇದ ಬಿಂದು ಮೇಲೆ ಕೈ ಮಾಡಿದವನ ಕೈ ಮೂಳೆ ಮುರಿದಿದ್ದ. ಎಷ್ಟು ಧೈರ್ಯ, ನನ್ನ ಮನೆಗೆ ಬಂದು ನಮ್ಮ ಮನೆಯವರ ಮೇಲೆ ಕೈ ಮಾಡ್ತೀಯ? ಇದೇ ಕೈಯಲ್ವ ನಿಂದು ನನ್ನ ಹತ್ತಿಗೆನ ಮುಟ್ಟಿದ್ದು ಅಂತ ಹೇಳುತ್ತಾ ಅವನ ಕೈಯನ್ನು ಪೂರ್ತಿಯಾಗಿ ಹಿಂದಕ್ಕೆ ತಿರುವಿ ಮುರಿದಿದ್ದ. ಅವನ ಕೂಗಾಟ, ಚೀರಾಟ ಕೋಪದಲ್ಲಿದ್ದ ವೇದನ ಕಿವಿಗೆ ಹೋಗಲೇ ಇಲ್ಲ. ಅವರಿಗೆಲ್ಲ ಇನ್ನಷ್ಟು ಬಾರಿಸಿದ ವೇದ. ಅಷ್ಟರಲ್ಲಿ ಬಂದ ಪೊಲೀಸ್ ಕಾನ್ಸ್ಟೇಬಲ್ ಅವರನ್ನೆಲ್ಲ ಹಿಡಿದು ಅಲ್ಲಿದ್ದ ಮಾರಕಸ್ತ್ರಗಳನ್ನು ಬಂಧಿಸಿ ಅವರ ಮೇಲೆ ಕೇಸ್ ಮಾಡಿ ಎಲ್ಲರನ್ನೂ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗಿದ್ದರು.
ನೀವೆಲ್ಲ ಹೋಗಿ ಅಂತ ಕಳಿಸಿದ ವೇದ ಅವರನ್ನು ಸ್ಟೇಷನ್ ಕಡೆ ಕಳಿಸಿ ಅವನು ಮತ್ತೆ ಹೋಗಿದ್ದು ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿದ್ದ ರುದ್ರನನ್ನು ಹುಡುಕುತ್ತಾ ಮಿನಿಸ್ಟರ್ ಮನೆಗೆ. ಗುರುವೇ, ಅವನು ನಮ್ಮವರನ್ನೆಲ್ಲ ಹೊಡೆದು ಏನೋ ಕೇಸ್ ಹಾಕಿ ಒಳಗೆ ಹಾಕ್ಬಿಟ್ಟ. ನಾನು ತಪ್ಪಿಸಿಕೊಂಡು ಬಂದೆ. ಇವಾಗ ನೀವೇ ದಾರಿ ತೋರಿಸ್ಬೇಕು ಅನ್ನುತ್ತಾ ಕುಳಿತು ಏನೋ ಮಾತನಾಡುತ್ತಿದ್ದ ಮಿನಿಸ್ಟರ್ ಎದುರು ನಿಂತು ನುಡಿದ ರುದ್ರ. ನಿಂಗೆ ಹೇಳಿದ್ದು ಯಾವ ಒಂದು ಕೆಲಸನೂ ಸರಿಯಾಗಿ ಮಾಡೋಕೆ ಆಗಲ್ಲ. ನೀನು ಸಿಕ್ಕಿ ಬೀಳೋದಲ್ಲದೆ ನನ್ನನ್ನು ಸೇರಿಸಿಕೊಳ್ತೀಯ. ಕೋಪದಲ್ಲಿ ಬುಸುಗುಟ್ಟಿದ ಮಿನಿಸ್ಟರ್. ಇವಾಗ ಏನು ಮಾಡಲಿ? ಅವರ ಮನೆಯವರಿಗೆ ಹೆದರಿಸಿದ್ರೆ ಅವನು ತೆಪ್ಪಗೆ ಹಾಕ್ತೇನಂತ ನೀವೇ ಅಲ್ವಾ ಹೇಳಿದ್ದು ನಿಜ. ಆದರೆ ನೀವು ಅಲ್ಲಿ ಏನು ಮಾಡಿದ್ರೋ ಏನೋ. ಅವನು ಇವಾಗ ನಿನ್ನ ಹುಡುಕಿಕೊಂಡು ಇಲ್ಲಿಗೆ ಬರಬಹುದು. ನೀನು ಇಲ್ಲಿಂದ ಮೊದಲು ಬೇರೆ ಕಡೆ ಹೋಗಿ ತಲೆಮರೆಸ್ಕೊ. ಗುರುವೇ, ನೀವೇ ಹೀಗೆ ಹೇಳಿದರೆ ಹೇಗೆ? ನಾನು ಎಲ್ಲಿಗೆ ಹೋಗಲಿ? ನಾನೇನು ಮಾಡಲಿ? ನಾನು ಇವಾಗ ಎಲೆಕ್ಷನ್ ಬಿಸಿಯಲ್ಲಿ ಇದ್ದೀನಿ. ನೀನು ಸುಮ್ಮನೆ ಹೋಗು, ನನಗೆ ತೊಂದರೆ ಕೊಡಬೇಡ ಅಂದು ಅಲ್ಲಿಂದ ಸರಿದು ಹೋಗಬೇಕು ಅನ್ನುವಾಗ ನೀವು ಅವತ್ತು ಅವನ ಮನೆಗೆ ಹೋಗಿ ಗಲಾಟೆ ಮಾಡೋಕೆ ಹೇಳಿದ್ದು ನನ್ನ ಹತ್ರ ವಿಡಿಯೋ ಇದೆ. ನಾನೇ ಅವನಿಗೆ ಸರೆಂಡರ್ ಆಗಿ ನಿಮ್ಮನ್ನು ಹಾಕಿಕೊಡ್ತೀನಿ ಅಂತ ತಿರುಗಿ ಬಿದ್ದಿದ್ದ ರುದ್ರ. ಅವನ ಕಡೆ ನೋಡಿದ ಮಿನಿಸ್ಟರ್ಗೆ ಅವತ್ತು ಗೊತ್ತಿಲ್ಲದೆ ತನ್ನ ಜೇಲನೊಬ್ಬ ಮಾಡಿದ ವಿಡಿಯೋವನ್ನು ಅವನ ಎದುರು ತೋರಿಸಿದಾಗ, ಎಲ್ಲ ನಾಲಾಯಕ್ ನನ್ನ ಮಗನೇ, ನೀನು ಛತ್ರಿ ಬುದ್ಧಿ ತೋರಿಸ್ದೆ ಅಲ್ವಾ ಅಂತ ರೇಗಿದವ ಸ್ವಲ್ಪ ಸಮಾಧಾನ ಆಗಿ, ಸರಿ ನೀನು ಹೋಗಿ ನನ್ನ ಫಾರ್ಮ್ ಹೌಸಲ್ಲಿ ಇರು. ಎಲೆಕ್ಷನ್ ಆದಮೇಲೆ ನಾನು ನಿನ್ನ ಮಂಗಳೂರಲ್ಲಿರೋ ನನ್ನ ಬಲಗೆ ಬಂಟನ ಹತ್ತಿರ ಕಳಿಸ್ತೀನಿ. ಅಲ್ಲೇ ಇರುವಂತೆ ಇನ್ಮೇಲೆ. ಬೇಕಿದ್ರೆ ಬಾಂಬೆ ಕಡೆ ಹೋಗುವಂತೆ ಅಂದಾಗ, ಆಯಿತು ಗುರುವೆ, ಅಲ್ಲಿ ಏನಾದರೂ ನನಗೆ ತೊಂದರೆ ಆದರೆ ನಿಮ್ಮ ಇಡೀ ಬಂಡವಾಳ ಎಲ್ಲ ಹೊರಗೆ ಎಳಿತೀನಿ. ಸೊಟ್ಟವಾಗಿ ನಕ್ಕು ನುಡಿದ ತನ್ನ ಕೇಳಿ ಬುದ್ಧಿ ತೋರಿಸುತ್ತಾ. ನೀನು ನನ್ನ ಆಟ ಆಡ್ಸೋಕೆ ಬರಬೇಡ. ಇವಾಗ ನೀನು ಹೇಗೆ ಬಚಾವಾಗಬೇಕೋ ಅದನ್ನು ನೋಡು ಅಂತ ಹೇಳಿದ ಮಿನಿಸ್ಟರ್ ತಲೆಯಲ್ಲಿ ಬೇರೆಯದ ವಿಚಾರ ಓಡುತ್ತಿತ್ತು. ಸರಿ ಎಂದು ಅಲ್ಲಿಂದ ಹೊರಗೆ ಹೋಗಲು ಬಾಗಿಲವರೆಗೆ ನಡೆದವನ ಕಣ್ಣ ಎದುರು ಬಂದು ನಿಂತಿದ್ದ ವೇದ. ಅವನು ಇಲ್ಲಿಗೆ ಬರಬಹುದು ಎಂಬ ಚಿಕ್ಕ ಯೋಚನೆಯೂ ಅವನಿಗೆ ಇರಲಿಲ್ಲ. ಪೊಲೀಸ್ ಆದ ಕಾರಣ ಮಿನಿಸ್ಟರ್ ಮನೆಯಲ್ಲಿ ಯಾವ ತಕರಾರು ಇಲ್ಲದೆ ಅವನನ್ನು ಒಳಗೆ ಬಿಟ್ಟಾಗ, ಏನೋ ನನ್ನ ಮಗನೇ, ಕುಂಟು ಕಾಲಲ್ಲೇ ಅಲ್ಲಿಂದ ಎಸ್ಕೇಪ್ ಆಗ್ತೀಯಾ? ನೀನು ಪಾತಾಳದಲ್ಲಿ ಅಡಗಿಕೊಂಡ್ರು ನಾನು ಬಿಡೋದಿಲ್ಲ ಅನ್ನುತ್ತಾ ತನ್ನ ಎಡಗೈಯಿಂದ ಕೊಟ್ಟ ಒಂದೇ ಏಟಿಗೆ 2 ಸುತ್ತು ಸುತ್ತಿ ಕೆಳಗೆ ಬಿದ್ದಿದ್ದ ಅವನು. ಅಲ್ಲಿದ್ದ ಮಿನಿಸ್ಟರ್ನ ಬಾಡಿಗಾರ್ಡ್ ಎಲ್ಲರನ್ನು ಒಮ್ಮೆ ಕೋಪದಿಂದ ನೋಡಿ, ಎಲ್ಲ ತಪ್ಪಗೆ ನಿಂತ್ಕೊಂಡ್ರೆ ಸರಿ, ಇಲ್ಲ ಒಬ್ಬೊಬ್ಬರನ್ನೇ ಮೇಲೆ ಕಳಿಸ್ತೀನಿ ಅಂದವ ಮಿನಿಸ್ಟರ್ ಮುಂದೆ ಬಂದು ನಿಂತಿದ್ದ, ಕಣ್ಣಲ್ಲಿ ಕೆಂಡ ಕಾರುತ್ತ ಸುಡುವ ಸೂರ್ಯನಂತೆ ಕೋಪದಿಂದ. ಏ ಮುದ್ಯ, ನಿನ್ನ ಮಗ ಮಾಡಿದ ಕಚಡ ಕೆಲಸಕ್ಕೆ ಅವನನ್ನು ಹಿಡಿದು ಜೈಲಲ್ಲಿ ಕೂರಿಸೋಣ ಅಂದ್ಕೊಂಡ್ರೆ ಅವನು ತಪ್ಪಿಸಿಕೊಳ್ಳೋಕೆ ನೋಡಿ ನನ್ನಿಂದ ಸತ್ತ. ಅದು ಅಲ್ಲಿಗೆ ಮುಗೀತು. ಅದನ್ನು ಇಟ್ಕೊಂಡು ಅಲ್ಲಿಂದ ಇಲ್ಲಿಯವರೆಗೂ 1 ವರ್ಷದಿಂದ ನನ್ನ ಮೇಲೆ ದ್ವೇಷ ಸಾಧಿಸ್ತಾ ಈ ಲೋಫರ್ ಜೊತೆ ಸೇರಿಕೊಂಡು ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಸಾಲದು ಅಂತ ನನ್ನ ಹೆಂಡತಿನ ಮುಂದೆ ಇಟ್ಕೊಂಡು ಆಟ ಆಡೋಕೆ ನೋಡಿ ಇವಾಗ ಮನೆಯವರೆಗೂ ಹುಡುಗರನ್ನು ಕಳಿಸ್ತೀಯ. ಮಾಡೋದು ಹಲ್ಕ ಕೆಲಸ, ನನ್ನ ಮೇಲೆ ಹಾಗೆ ಸಾಧಿಸ್ತೀಯ. ಇವತ್ತು ನಾಳೇನೋ ಚಟ್ಟ ಹತ್ತುವ ನಿಂಗೆ ಇಷ್ಟು ಇರುವಾಗ ನ್ಯಾಯವಾದ ದಾರಿಯಲ್ಲಿ ಹೋಗ್ತಾ ಇನ್ನು ಈಗ ತಾನೇ ಉದಯಿಸ ಸೂರ್ಯನ ಥರ ಇರೋ ನಂಗೆ ಎಷ್ಟು ಇರಬೇಡ. ಏನೋ ಮಗನ ಕಳ್ಕೊಂಡಿರೋ ನೋವಲ್ಲಿದ್ದೀಯಾ, ಸ್ವಲ್ಪ ಹೆಗರಾಡಿ ಸುಮ್ಮನೆ ಆಗ್ತೀಯ ಅಂದ್ಕೊಂಡ್ರೆ ನಮ್ಮ ಮನೆಗೆ ಹುಡುಗರನ್ನು ಕಳಿಸೋ ಅಷ್ಟು ತಾಕತ್ತಿದೆಯಾ ನಿಂಗೆ? ಇವಾಗ ಕಳಿಸೋ, ಅದ್ಯಾವನ್ ಬರ್ತಾನೆ ನಾನು ನೋಡ್ತೀನಿ. ಹೆಣ್ಣು ಮಕ್ಕಳ ಮುಂದೆ ದರ್ಪ ತೋರಿಸೋಕೆ ಬರ್ತೀರಾ? ನೀವೆಲ್ಲ ಗಂಡಸರೇನೋ? ಒಬ್ಬನೇ ಬಂದಿದ್ದೀನಿ, ಕಳಿಸು, ಅದ್ಯಾವನ್ ಬರ್ತಾನೆ. ಒಬ್ಬೊಬ್ಬರ ಮೈ ಮೂಳೆ ಮುರಿಯದೆ ವಾಪಸ್ ಹೋಗೋ ಮಗನೇ ಅಲ್ಲ ನಾನು ಅಂತ ಹಬ್ಬರಿಸಿದ ವೇದನನ್ನು ನೋಡಿ ಹುಗುಳು ನುಂಗಿದರು ಅಲ್ಲಿ ಇದ್ದವರೆಲ್ಲ. ಅವನನ್ನೇ ಕಣ್ಣು ಬಾಯಿ ಬಿಟ್ಟು ನೋಡುತ್ತಾ ನಿಂತವರನ್ನು ನೋಡುತ್ತಾ, ಯಾಕೆ ಎಲ್ಲ ಬಾಯಿ ಬಿದ್ದೋಗಿರೋರ ಥರ ನಿಂತಿದ್ದೀರಾ? ಬನ್ನಿ, ಅದ್ಯಾವನ್ ಬರ್ತೀರಾ, ನಾನು ನೋಡ್ತೀನಿ ಅಂತ ಅಲ್ಲೇ ಇದ್ದ ಸೋಫಾ ಮೇಲೆ ಕಾಲು ಹಾಕಿಕೊಂಡು ಕುಳಿತ ವೇದನನ್ನು ನೋಡಿ, ಏ DCP, ಇದೇನೋ ನಿನ್ನ ಮನೆ ಅಲ್ಲ ಕೂತ್ಕೊಂಡು ಮಾತಾಡೋಕೆ. ನೋಡು, ಸುಮ್ಮನೆ ನನ್ನ ಕೆಣಕ್ಬೇಡ, ಇಲ್ಲಿಂದ ಹೊರಟು ಹೋಗು ಅಂದವನಿಗೆ, ಏನೋ ಮಾಡ್ತೀಯಾ? ವಯಸ್ಸಾಗಿದೆ, ಮರ್ಯಾದೆ ಕೊಡೋಣ ಅನಿಸುತ್ತೆ. ಆದರೆ ಮಾಡೋ ದರಿದ್ರ ಕೆಲಸ ನೋಡಿದರೆ ತೆಗೆದೆರಡು ಬಿಡೋಣ ಅನಿಸುತ್ತೆ. ನಾನು ಕೊಡೋ ಒಂದೇ ಹೇಟಿಗೆ ಚಟ್ಟ ಹತ್ತಬೇಕು, ಕೊಡ್ತೀನಿ. ನನ್ನ ಕೆಣಕಿದ್ರೆ ನಿನ್ನ ಮಗನ ಹತ್ತಿರ ನಿನ್ನ ಕಳಿಸೋದು ನನಗೆ ದೊಡ್ಡ ವಿಷಯ ಅಲ್ಲ ಅಂದವನಿಗೆ, ಸುಮ್ಮನೆ ಈ ಟೈಮ್ನಲ್ಲಿ ಗಲಾಟೆ ಬೇಡ ಅಂತ ನಿಂಗೆ ಏನು ಮಾಡದೆ ಬಿಡ್ತಿರೋದು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ನ ಹೆಣ ಬಿದ್ದಿರೋದು ಅಂದ ಮಿನಿಸ್ಟರ್. ಓಹೋ ಹೌದಾ? ನೀನು ಬೀಳಿಸ್ತೀಯಾ ಅಥವಾ ಬೇರೆ ಯಾರಾದರೂ ಬರ್ತಾರಾ? ಎಲ್ಲಿ ಕಾಣಿಸ್ತಾ ಇಲ್ಲ. ನಾನು ಇಲ್ಲದಾಗ ಮನೆಗೆ ಹುಡುಗರನ್ನು ಕಳಿಸೋ ನೀನು ನನ್ನ ಹೆಣ ಬೀಳಿಸ್ತೀಯಾ? ನಾನು ಮನಸ್ಸು ಮಾಡಿ ನಿನ್ನ ಹಿಡಿ ಜಾತಕ ತೆಗೆದು ಇಟ್ಟರೆ ಆಗ ಏನು ಮಾಡ್ತೀಯಾ? ವೇದಾಂತ್, ಶ್
ಅರಚಬೇಡ. ಬಿ ಪಿ ಜಾಸ್ತಿಯಾಗಿ ಮೇಲೆ ಹೋಗ್ಬಿಟ್ಟಿಯಾ, ಹುಷಾರು. ಮೊದಲೇ ಬಿ ಪಿ, ಶುಗರ್, ಹಾರ್ಟ್ ಪ್ರಾಬ್ಲಮ್ ಎಲ್ಲ ಇದೆ ಅಲ್ವಾ? ಸುಮ್ಮನೆ ಕೂಗಾಡಿ ಮೇಲೆ ಹೋದರೆ ಹೇಗೆ? ಇಷ್ಟು ಬೇಗ ನಿನ್ನ ಪಾಪದ ಕೊಡ ತುಂಬಿಲ್ಲ. ಆಮೇಲೆ ಅಂತರ್ಪಿಶಾಚಿ ಥರ ಇರಬೇಕು, ಹುಷಾರು. ನೋಡು, ನಿನ್ನ ಕಚಡ ಬುದ್ಧಿ ಬಿಟ್ಟು ಈ ಕುಂಟ ನನ್ನ ಮಗನ ಸಹವಾಸ ಬಿಟ್ಟು ಮುಚ್ಕೊಂಡು ರಾಜಕೀಯ ಮಾಡಿಕೊಂಡು ಇರೋದು ನೋಡು. ಅದು ಬಿಟ್ಟು ನನ್ನ ತಂಟೆಗೆ ಬಂದರೆ ನಿನ್ನ ರಾಜಕೀಯ ಜೀವನ ಜೊತೆಗೆ ಇವಾಗಿರೋ ಸ್ವಲ್ಪ ನೆಮ್ಮದಿಯ ಜೀವನ ನಿಮಗೆ ಕನಸಾಗುತ್ತೆ ಅಷ್ಟೆ. ನನಗೆ ಎದುರಿಸೋಕೆ ಬರ್ತೀಯಾ? ನನ್ನ ಎದುರು ಹಾಕ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಏನೋ ಮಾಡ್ತೀಯಾ? ಅಬ್ಬಬ್ಬಾ ಅಂದರೆ ನನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸ್ತೀಯಾ? ಇಲ್ಲ ನೀನು ಚೇಳಗಳನ್ನು ಬಿಟ್ಟು ನನಗೆ ಧಮಕಿ ಹಾಕಿಸ್ತೀಯಾ? ಅಥವಾ ಏನು ನನ್ನ ಸಾಯಿಸ್ತೀಯ ಅಷ್ಟೇ ತಾನೇ? ನಿನ್ನಿಂದ ಮಾಡೋಕ್ಕೆ ಸಾಧ್ಯ? ಮಾಡ್ಕೊ ಹೋಗು. ಅದಕ್ಕೆಲ್ಲ ಹೆದರೋ ಮಗನೇ ಅಲ್ಲ ನಾನು. ಈ ಎಲೆಕ್ಷನ್ ಮುಗೀಲಿ, ಎಲ್ಲ ಮಾಡ್ತೀನಿ ಅಂದ ಮಿನಿಸ್ಟರ್ ಮಾತಿಗೆ ನಾನು ಈ ಎಲೆಕ್ಷನ್ ಮುಗೀಲಿ ಅಂತಲೇ ಕಾಯ್ತಾ ಇರೋದು. ನೀನು ಗೆಲ್ಲೋದಿಲ್ಲ, ಸೋಲ್ತೀಯ ಅಂತ ಗೊತ್ತು. ಅಕಸ್ಮಾತ್ ಗೆದ್ದರು ಆ ಕುರ್ಚಿಯಲ್ಲಿ ಕೂತ್ಕೊಳ್ಳೋಕೆ 4 ದಿನ ನಿನ್ನ ಬಿಟ್ಟರೆ ಕೇಳು. ನಿನ್ನ ಇಡೀ ಕರ್ಮಕಾಂಡನೆಲ್ಲ ಹೊರಗೆ ತೆಗೆದು ನಿನ್ನ ಕೆಳಗೆ ಇಳಿಸದೇ ಇದ್ದರೆ ನಾನು ವೇದಾಂತನೇ ಅಲ್ಲ. ಬೇಡ ಡಿ ಸಿ ಪಿ, ನನ್ನ ಎದುರು ಹಾಕೊಂಬೇಡ. ಹೋಗಲ್ಲೋ ಮುದಿಯಾ, ನೀನು ಏನು ಮಾಡೋದು ಬೇಡ. ಹಿಂದೆ ಎಲ್ಲ ಹೇಗೋ ಅಲ್ಕ ಕೆಲಸ ಮಾಡಿಕೊಂಡು ಬಂದಿದ್ದೀಯ. ಮುಂದೆ ಇರೋದು 4 ದಿನ ಹೇಗೋ ಬದುಕಿಕೊಂಡು ಇರಲಿ ಅಂತ ಸುಮ್ಮನೆ ಬಿಟ್ಟಿದ್ರೆ. ಆದರೆ ನನ್ನ ಮನೆಯವರ ತಂಟೆಗೆ ನೀನು ಯಾವಾಗ ಬಂದಿಯೋ ಆಗಲೇ ನಾನು ಫಿಕ್ಸ್ ಆದೆ. ನಿನ್ನ ಮೈಯಲ್ಲಿರೋ ಕೊಬ್ಬು ಕರಗಿಸ್ಬೇಕು ಅಂತ. ಇನ್ಮೇಲೆ ಇದೆ ನೋಡು ನಿಂಗೆ. ನಿನ್ನ ಪ್ರತಿ ಕ್ಷಣ ಸೋಲಿಸೋದು ನಾನು, ನೋಡ್ತಾ ಇರು ಅಂತ ಹಬ್ಬರಿಸಿ ಹೇಳಿದ ವೇದನ ಮಾತಿಗೆ ಎಲ್ಲರ ಗಂಟಲು ಒಣಗಿ ಹೋಗಿತ್ತು. ಎಲೆಕ್ಷನ್ನಲ್ಲಿ ಗೆಲ್ಲು, ಆಮೇಲೆ ಇರೋದು ಇನ್ನು 3 ದಿನ ಅಷ್ಟೇ ಇರೋದು. ಅದೇನೇನು ಮಾಡ್ತೀಯೋ ಮಾಡ್ಕೊ. ನೀನಾ ಇಲ್ಲ ನಾನ ನೋಡೇ ಬಿಡೋಣ ಅಂತ ಹೇಳಿ ಅವನ ಮುಂದೆಯೇ ತನ್ನ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿದ ವೇದಾಂತ್, ಬರ್ಲಾ, ಬಾಯ್, ಟೇಕ್ ಕೇರ್. ಮೊದಲ ಬಿ ಪಿ ಶುಗರ್ ಪೇಷಂಟ್ ನೀನು, ಸ್ವಲ್ಪ ಆರೋಗ್ಯ ಜೋಪಾನ ಅಂದು ಅಲ್ಲಿಂದ ನಡೆದು ಅಲ್ಲಿಂದ ರುದ್ರ ಎದುರು ಬಂದು ನಿಂತಿದ್ದ. ನಿನ್ನ ಕತೆ ಏನೋ ಅಂದಾಗ, ಏನಿಲ್ಲ ಡಿ ಸಿ ಪಿ, ಇನ್ಮೇಲೆಲ್ಲ ಬಿಟ್ಟು ನಾನು ಏನಾದರೂ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಇರ್ತೀನಿ ಅಷ್ಟೇ. ಏಯ್, ಇದೆಲ್ಲ ನಾಟಕ ಬೇಡ. ಅರೆಸ್ಟ್ ಮಾಡಲಾ ಇಲ್ಲ ಎನ್ಕೌಂಟರ್ ಮಾಡಲಾ ಅಷ್ಟು ಹೇಳು ಸಾಕು. ಸಾರಿ ಸರ್, ಅದೆಲ್ಲ ಯಾಕೆ? ಇನ್ಮೇಲೆ ನಾನು ಏನೂ ತಪ್ಪು ಮಾಡಲ್ಲ. ಈ ಊರು ಬಿಟ್ಟೇ ಹೋಗ್ತೀನಿ. ಇದೊಂದು ಸಲ ನನ್ನ ಬಿಟ್ಟು ಬಿಡಿ ಅಂತ ಕೈ ಮುಗಿದವನನ್ನು ನೋಡಿ, ನಾಟಕ ಚೆನ್ನಾಗಿ ಮಾಡ್ತೀಯ ಕಣೋ. ಯಾವಾಗಲೂ ನನ್ನ ಬೈತಾ ಇರ್ತೀಯಾ? ಇವತ್ತೇನು ಸರ್ ಅಂತ ಮರ್ಯಾದೆ ಕೊಡ್ತಿದ್ದೀಯಾ? ನಿನ್ನ ಈ ನವರಂಗಿ ನಾಟಕಕ್ಕೆ ಸುಮ್ಮನೆ ಆಗ್ತೀನಿ ಅಂತ ಅಂದ್ಕೊಂಡ್ಯಾ? ಮಗನೇ, ನಿನ್ನ ತಮ್ಮನ ಹತ್ರ ಆದಷ್ಟು ಬೇಗ ಕಳಿಸ್ತೀನಿ ನೋಡ್ತಿರು ಅಂದು ಇನ್ನೊಂದು ಅವನ ಕೆನ್ನೆಗೆ ಬಿಟ್ಟು ಅಲ್ಲಿಂದ ಸ್ಟೈಲಾಗಿ ನಡೆದು ಬಂದ ವೇದ. ತನ್ನ ಬೈಕ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೋಗಿದ್ದ. ಏನು ಗುರುಗಳ ಇದು, ಅಷ್ಟೇ ನಮ್ಮನ್ನೆಲ್ಲ ಗಲಾಟೆ ಮಾಡಿಸಿದ್ರು. ಅವನು ಹೇಗೆ ಬಂದು ನಮಗೆ ಹವಾಜ್ ಹಾಕಿದ? ಅದಕ್ಕೆ ಅವನನ್ನು ಧೈರ್ಯವಂತ ಅನ್ನೋದು. ಎಲ್ಲ ಕಡೆ ಅವನಿಗೆ ಅಷ್ಟು ಫ್ಯಾನ್ಸ್ ಹೆಸರು ಇರೋದು. ನೀನೇನೋ ಅವನ ಮುಂದೆ ಕೈ ಮುಗಿದು ನಿಂತಿದ್ದೆ. ಸುಮ್ಮನೆ ರಾಜಿ ಆಗೋಣ ಅಂತ ನಾಟಕ ಮಾಡಿದರೆ ಅವನು ನಂಬೋದೇ ಇಲ್ಲ. ನಿನ್ನಂಥವನನ್ನು ಯಾರು ನಂಬೋದಿಲ್ಲ. ನಿಮಿಷಕ್ಕೊಂದು ಬುದ್ಧಿ ತೋರಿಸ್ತೀಯ ನಾಯಿ ನನ್ನ ಮಗನೇ ಅಂತ ಬೈಯುತ್ತಾ ಅತ್ತಿಂದಿತ್ತಿಂದ ಶತಪಥ ತಿರುಗಿದವ ಅಲ್ಲಿದ್ದ ತನ್ನ ಪಿಯೆ ಕಡೆ ನೋಡಿ, ಅವನ ಹೆಂಡತಿ, ಮನೆಯವರು ಮತ್ತು ಅವನ ಹೆಂಡತಿ ಬಗ್ಗೆ ಪೂರ್ತಿ ಮಾಹಿತಿ ತಗೊಂಡು ಬಾ, ಫೋನ್ ನಂಬರ್ ಸಮೇತ ಅಂದನು. ಅವನು ತಲೆ ಆಡಿಸಿ ನಡೆದಾಗ ಅವನನ್ನು ತಡೆದು ನಿಲ್ಲಿಸೋಕೆ ಕೊನೆ ಅಸ್ತ್ರ ಅವನ ಹೆಂಡತಿ. ಅದು ಆಗದೇ ಇದ್ದರೆ ಬೇರೆ ಕಡೆಯಿಂದ ಹುಡುಗರನ್ನು ಕರೆಸಿ ಅವನನ್ನು ಮುಗಿಸೋದೆ. ಕೊನೆಗೆ ಅವನ ಮಾತಿಗೆ ತಲೆದೂಗಿದ ರುದ್ರ. ವೇದ ಮಿನಿಸ್ಟರ್ ಮನೆಯಿಂದ ಬಂದಾಗ ಅದಾಗಲೇ ಸಂಜೆ ಕತ್ತಲು ಸುತ್ತಡೆ ಆವರಿಸಿತ್ತು. ಸೀದಾ ಸ್ಟೇಷನ್ ಕಡೆ ನಡೆದು ಬಂಧಿಸಿದ್ದ ಅವರ ಮೇಲೆ ಬೇರೆ ಕೇಸ್ ಹಾಕಿ ಕೋರ್ಟ್ ಮುಂದೆ ನಿಲ್ಲಿಸಲು ಇನ್ಸ್ಪೆಕ್ಟರ್ ಬಳಿ ಮಾತನಾಡುತ್ತಿದ್ದ. ಇತ್ತ ಕಡೆ ಸಂಜೆ ಆದರೂ ಅವನು ಮನೆಗೆ ಬರದೇ ಇದ್ದಾಗ ಎಲ್ಲರ ಎದೆಯಲ್ಲಿ ನಡುಕ ಆಗಿತ್ತು. ಹಾಲ್ನಲ್ಲಿ ಕುಳಿತಿದ್ದ ಎಲ್ಲರನ್ನು ನೋಡಿ ಅಡುಗೆ ಮನೆಯಲ್ಲಿ ಅಳುತ್ತಾ ನಿಂತಿದ್ದ ಖುಷಿ, ಅತ್ತೆ, ನಾನು ಅವರಿಗೆ ಫೋನ್ ಮಾಡಿದ್ದು ತೆಗೆದೇ ಇಲ್ಲ, ಭಯ ಆಗ್ತಿದೆ, ಏನು ಮಾಡಲಿ ಅಂತ ಕಣ್ಣು ಒರೆಸಿಕೊಂಡಾಗ ಅವಳನ್ನು ಸಮಾಧಾನ ಮಾಡಿದ ಜಾನಕಿ ಹಾಲ್ನಲ್ಲಿ ಕುಳಿತು ಏನೋ ಯೋಚಿಸುತ್ತಿದ್ದ ರಕ್ಷಿತ್ ಬಳಿ ಬಂದು ವೇದನಿಗೆ ಕಾಲ್ ಮಾಡಲು ಹೇಳಿದಾಗ, ಈಗ ಸ್ಟೇಷನ್ನಲ್ಲಿದ್ದ ವೇದ ತನ್ನ ಮಾತು ಮುಗಿಸಿ ಅವನ ಕರೆ ಸ್ವೀಕರಿಸಿದ. ಸ್ಪೀಕರ್ ಆನ್ ಮಾಡಿ ಮಾತನಾಡಿದಾಗಲೇ ಎಲ್ಲರ ಸಮಾಧಾನದ ನಿಟ್ಟುಸಿರು ಹೊರಬಂದಿತ್ತು. ವೇದ, ಖುಷಿ ಜೊತೆ ಮಾತನಾಡು, ಅಳ್ತಾ ಇದ್ದಾಳೆ ಅಂತ ಅವಳೆಡೆ ಕೈಚಾಚಿ ಫೋನ್ ಕೊಟ್ಟ ರಕ್ಷಿತ್. ಫೋನ್ ಪಡೆದು ಅಳುತ್ತಲೇ ಹಲೋ ಅಂದವಳಿಗೆ, ಅರೆ ಬಂಗಾರಿ, ಅಳೋದು ಯಾಕೆ? ನಿನ್ನ ಗಂಡ ಸೇಫ್ ಆಗಿದ್ದಾನೆ ಕಣೋ,
ಸ್ಟೇಷನಲ್ಲಿ ಇದ್ದೀನಿ, ಆಮೇಲೆ ಬರ್ತೀನಿ, ನನಗೇನೂ ಆಗಿಲ್ಲಮ್ಮ, ನೀನು ಅಳ್ಬೇಡ, ಕಣ್ಣು ಒರೆಸ್ಕೊ ಅಂತ ಸಮಾಧಾನದಿಂದ ಮಾತನಾಡಿದ ಅವನ ಮಾತಿಗೆ ನಿಮ್ಮನ್ನು ನೋಡಬೇಕು ಅಂದಳು ಸಣ್ಣದಾಗಿ. ಬರ್ತೀನಿ ಬಂಗಾರಿ, ಸ್ವಲ್ಪ ಹೊತ್ತು ಬಿಟ್ಟು ಆಯಿತಾ, ನೀನು ಊಟ ಮಾಡಿ ಆರಾಮಾಗಿ ಮಲ್ಕೊ ಅಂದಾಗ ಅಂತ ತಲೆ ಆಡಿಸಿ ಅವನ ಜೊತೆ ಒಂದೆರಡು ಮಾತಾಡಿ ಫೋನ್ ಇಟ್ಟಾಗಲೇ ಅವಳ ಮನಸ್ಸಿಗೆ ನೆಮ್ಮದಿಯಾಗಿತ್ತು. ಸಮಾಧಾನ ಆಯಿತಾ ಅಂದ ಜಾನಕಿ ಮಾತಿಗೆ ಕಣ್ಣು ಒರೆಸಿ ಅಂದ ಹುಡುಗಿ ತಲೆ ಸವರುತ್ತಾ ಅವನಿಗೆ ಏನೂ ಆಗಲ್ಲ, ಹುಟ್ಟುವಾಗಲೇ ರಾಜಯೋಗದಲ್ಲಿ ಹುಟ್ಟಿರೋ ನಮ್ಮ ಮಗ ಅವನು, ನೀನು ಭಯಪಡಬೇಡ ಅಂದ ಕುಸುಮ ಅವರ ಮಾತಿಗೆ ತಲೆ ಆಡಿಸಿ ಅಡುಗೆ ಮನೆ ಸೇರಿದಳು. ಅವನ ಜೊತೆ ಮಾತಾಡಿ ಮನಸ್ಸಿಗೆ ಸ್ವಲ್ಪ ನಿರಾಳ ಅನಿಸಿದರು. ಅವನನ್ನು ನೋಡದೆ ಅವಳ ಜೀವಕ್ಕೆ ಸಮಾಧಾನ ಇಲ್ಲ. ಅರೆ ಮನಸ್ಸಲ್ಲೇ ಬಿಂದು ಜೊತೆ ಅಡುಗೆ ಮಾಡಲು ನಿಂತಳು. ರಕ್ಷಿತ್ ಸಂಜೀವ್ಗೆ ಕಾಲ್ ಮಾಡು, ಅವನು ಸ್ಟೇಷನ್ನಲ್ಲಿ ಇದ್ದಾನ, ಸೇಫ್ ಆಗಿದ್ದಾನ, ಇನ್ನೊಮ್ಮೆ ಕೇಳು ಅಂದರು ಶರತ್. ಚಿಕ್ಕಪ್ಪ ಅಂದು ಸಂಜುಗೆ ಕಾಲ್ ಮಾಡಿದಾಗ ಸ್ಟೇಷನಲ್ಲಿ ಇದ್ದಾನೆ, ಆರಾಮಾಗಿದ್ದಾನೆ ಅನ್ನುವ ಮಾತು ಕೇಳಿ ಎಲ್ಲರಿಗೂ ಸಮಾಧಾನ ಆಗಿತ್ತು. ವೇದ ಅಲ್ಲಿಂದ ಹಳೆ ಫೈಲ್ ರೆಕಾರ್ಡ್ಸ್ ಎಲ್ಲ ಹೊರಗೆ ತೆಗೆದು ನೋಡುತ್ತಾ ಕುಳಿತ. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.